ಕಿಚ್ಚ ಸುದೀಪ್ ಅವರ ಮಾರ್ಕ್ ಸಿನಿಮಾ ಡಿಸೆಂಬರ್ 24 ಕ್ರಿಸ್ಮಸ್ ಹಬ್ಬದ ಪ್ರಯುಕ್ತ ವರ್ಲ್ಡ್ ವೈಡ್ ರಿಲೀಸ್ ಮಾಡ್ತಿದ್ದಾರೆ. ಈ ಸಿನಿಮಾದ ಮೇಲೆ ಈಗಾಗಲೇ ಸಿಕ್ಕಾಪಟ್ಟೆ ಹೈಪ್ ಕ್ರಿಯೇಟ್ ಆಗಿದೆ. ಇದನ್ನು ಹೇಗಾದ್ರೂ ಮಾಡಿ ತಡಿಬೇಕು ಅಂತ ಈ ಕೊಳಚೆ ಪ್ರದೇಶದ ಹಂದಿಗಳು ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಕಿಚ್ಚ ಸುದೀಪ್ ಅವರ ಹೆಸರಿಗೆ ಮಸಿ ಬಳಿಬೇಕು ಅಂತ ಸಿಕ್ಕಾಪಟ್ಟೆ ಪ್ರಯತ್ನಗಳು ಮಾಡ್ತಿದ್ದಾರೆ. ಮಾರ್ಕ್ ಸಿನಿಮಾದ ಮೇಲೆ ಕ್ರಿಯೇಟ್ ಆಗಿರುವ ಹೈಪ್ ಅನ್ನು ಕಡಿಮೆ ಮಾಡಲು ಫೇಕ್ ಆಡಿಯೋಗಳು ಲಾಂಚ್ ಮಾಡ್ತಿದ್ದಾರೆ. ಈ ಸಲ ದಾಸಪ್ಪಲ್ಲ ಅವರಪ್ಪ ಬಂದ್ರು ಮಾರ್ಕ್ ಸಿನಿಮಾನ ತಡೆಯಕ್ಕಾಗಲ್ಲ ಅಂತ ನಮ್ಮ ಸೋಷಿಯಲ್ ಮೀಡಿಯಾ ಮಂದಿ ಹೇಳ್ತಿದ್ದಾರೆ. ನಮ್ಮ ಪ್ಯಾನ್ ಇಂಡಿಯಾ ಭೋಜ್ಪುರಿ ಆಕ್ಟರ್ ಸ್ಲಮ್ ಡಾಗ್ ಮಿಲಿಯನಿಯರ್ 7 ಕೋಟಿ ಅಭಿಮಾನಿಗಳು ಹಗಲು ರಾತ್ರಿ ಎನ್ನದೆ ಮಾರ್ಕ್ ಸಿನಿಮಾದ ಮೇಲೆ ಕ್ರಿಯೇಟ್ ಆಗಿರುವ ಬಜ್ ಅನ್ನು ಹೇಗಾದ್ರೂ ಮಾಡಿ ಹಾಳು ಮಾಡಬೇಕು ಅಂತ ಇವರು ಹಗಲು ರಾತ್ರಿ ಕಷ್ಟ ಪಡ್ತಿದ್ದಾರೆ ಅಂದ್ರೆ ಎಂತ ಪೆಂಗ್ ಮುಂಡೆವು ಅಂತ ತಿಳ್ಕೊಳ್ಳಿ. ಯಾಕಂದ್ರೆ ಅವರ ಸಿನಿಮಾದ ಮೇಲೆ ಕೆಲಸ ಮಾಡ್ರಪ್ಪ ಅಂದ್ರೆ ಮಾರ್ಕ್ ಸಿನಿಮಾನ ಸೋಲ್ಸ್ತೀವಿ ಅಂತ ಎಡಿಟಿಂಗ್ ವಿಡಿಯೋಗಳು ಆಡಿಯೋಗಳು ಬಿಡ್ತಿದ್ದಾರೆ. ಹಗಲು ರಾತ್ರಿ ಕಷ್ಟಪಟ್ಟು ಎಡಿಟಿಂಗ್ ಮಾಡಿ ಫೇಕ್ ಆಡಿಯೋಗಳನ್ನು ಕ್ರಿಯೇಟ್ ಮಾಡ್ಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತಿದ್ದಾರೆ. ಈ ಎಲ್ಲಾ ಫೇಕ್ ಆಡಿಯೋಗಳು ವಿಡಿಯೋಗಳು ನಮ್ಮ ಕಿಚ್ಚ ಸುದೀಪ್ ಅವರ ಶಾಲೆಗೆ ಸಮ ಅಂತ ಕಿಚ್ಚ ಸುದೀಪ್ ಅವರ ಫ್ಯಾನ್ಸ್ ಹೇಳ್ತಿದ್ದಾರೆ. ಯಾಕಂದ್ರೆ ನಮ್ಮ ಭೋಜ್ಪುರಿ ಸ್ಲಮ್ ಡಾಗ್ ಮಿಲಿಯನಿಯರ್ ಕಲಾವಿದನ ಸಿನಿಮಾ ಭೋಜ್ಪುರಿ ಕಲಾವಿದನ ಸಿನಿಮಾದ ಮೇಲೆ ಯಾವುದೇ ಐಪ್ ಇಲ್ಲ, ಕೊಳ್ಳೆಗಾಲದ ಪೈಪ್ ಇಲ್ಲ. ಆದ್ರಿಂದ ಕಿಚ್ಚ ಸುದೀಪ್ ಅವರ ಮಾರ್ಕ್ ಸಿನಿಮಾದ ಮೇಲೆ ಬಿದ್ದು ಅಳ್ತಿದ್ದಾರೆ. ಒಂದು ವೇಳೆ ಮಾರ್ಕ್ ಸಿನಿಮಾ ಏನಾದ್ರೂ ರಿಲೀಸ್ ಆದ್ರೆ ಎಲ್ಲಾ ದಾಖಲೆಗಳು ಉಡಿಸ್ ಮಾಡುತ್ತೆ ಎಂಬ ಭಯದಲ್ಲಿ ನಮ್ಮ 7 ಕೋಟಿ ಅಭಿಮಾನಿಗಳು ಭಯ ಬೀಳ್ತಿದ್ದಾರೆ. ಅವರ ಸಿನಿಮಾಗೆ ಕಷ್ಟ ಪಡ್ರೋ ಅಂದ್ರೆ ಮಾರ್ಕ್ ಸಿನಿಮಾನ ಸೋಲ್ಸ್ತೀವಿ ಅಂತ ಬರ್ತಿದ್ದಾರೆ. ನಿಜ ಹೇಳ್ಬೇಕಂದ್ರೆ ಇವ್ರನ್ನೆಲ್ಲ ನೋಡ್ತಿದ್ರೆ ನಗು ಬರುತ್ತೆ. ಒಳ್ಳೆ ಕಾಮಿಡಿ ಪೀಸ್ ಗಳು ಆಗೋಗಿದ್ದಾರೆ. ಈಗಾಗಲೇ ನಮ್ಮ ದಾಸಪ್ಪಣ್ಣ ಇಂಟರ್ ನ್ಯಾಷನಲ್ ರೇಂಜ್ ಗೆ ಕಾಮಿಡಿ ಪೀಸ್ ಆಗೋಗಿದ್ದಾರೆ. ಅದರ ಜೊತೆಗೆ ಈ ಪೆಂಗ ಮುಂಡೆವು ಅವತಾರಗಳು ಬೇರೆ. ಯಾಕೆ ಮಾತು ಹೇಳ್ತಿದೀನಿ ಅಂದ್ರೆ ಇಷ್ಟಕ್ಕೂ ಇವರೆಲ್ಲ ಯಾಕೆ ಇಷ್ಟು ಕಷ್ಟ ಪಡ್ತಿದ್ದಾರೆ ಅಂದ್ರೆ ಅವರ ಭೋಜ್ಪುರಿ ಸಿನಿಮಾ ರಿಲೀಸ್ ಆದ್ರೆ 2 ವಾರ ಓಡುತ್ತೆ. ಆಮೇಲೆ ಕಿಚ್ಚ ಸುದೀಪ್ ಅವರ ಮಾರ್ಕ್, ಉಪ್ಪಿ ಶಿವಣ್ಣ ಅವರ 45 ಸಿನಿಮಾಗಳು ಅವುಗಳ ಮುಂದೆ ಈ ಸಿನಿಮಾ ನಿಲ್ಲೋಕೆ ಸಾಧ್ಯನೇ ಇಲ್ಲ. ಈ ಸಿನಿಮಾಗಳ ಹಿಂದೆ ಭೋಜ್ಪುರಿ ನಟನ ಒಂದು ಭೋಜ್ಪುರಿ ಸಿನಿಮಾ ರಿಲೀಸ್ ಆಗುತ್ತೆ. ಆ ಸಿನಿಮಾದ ಮೇಲೆ ಯಾವನಿಗೂ ನಂಬಿಕೆ ಇಲ್ಲ. ಅದರಲ್ಲೂ ಕೂಡ 7 ಕೋಟಿ ಫ್ಯಾನ್ಸ್ ಬಿಟ್ರೆ ಯಾರು ಕೂಡ ಸಿನಿಮಾನ ಮೂಸ್ ನೋಡ್ತಿಲ್ಲ. ಅದರಿಂದ ಮಾರ್ಕ್ ಸಿನಿಮಾದ ಮೇಲೆ ಬಿದ್ದು ಅಳ್ತಿದ್ದಾರೆ. ಕಿಚ್ಚ ಸುದೀಪ್ ಅವರ ಹೆಸರು ಹೇಳ್ಕೊಂಡು ಆ ಸಿನಿಮಾಗೆ ಪ್ರಮೋಷನ್ ಮಾಡಿಸ್ಕೊಳ್ತಿದ್ದಾರೆ. ಕಿಚ್ಚ ಸುದೀಪ್ ಅವರ ಹೆಸರು ಹೇಳಿದ್ರೆ ಆ ಸಿನಿಮಾಗೆ ಪ್ರಮೋಷನ್ ಆಗುತ್ತೆ ಅಂತ ಒಂದೇ ಒಂದು ಕಾರಣಕ್ಕೆ ಕಿಚ್ಚ ಸುದೀಪ್ ಅವರ ಅಭಿಮಾನಿಗಳ ಹೆಸರಿನಲ್ಲಿ ಫೇಕ್ ಅಕೌಂಟ್ಗಳು ಕ್ರಿಯೇಟ್ ಮಾಡ್ಕೊಂಡು ಅವರವರೇ ಗುಂಪು ಕಟ್ಕೊಂಡು ಆ ಗುಂಪಲ್ಲಿ ಅವರೇ ಮಾತಾಡ್ಕೊಂಡು ಅದನ್ನು ರೆಕಾರ್ಡ್ ಮಾಡ್ಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ನಮ್ ಬಾಸ್ಗೆ ಹಂಗಂದ್ರು ನಮ್ ಬಾಸ್ಗೆ ಹಿಂಗಂದ್ರು ಕಿಚ್ಚ ಸುದೀಪ್ ಅಭಿಮಾನಿಗಳು ಅಂತ ಸೋಷಿಯಲ್ ಮೀಡಿಯಾಗಳಲ್ಲಿ ಎಡಿಟಿಂಗ್ ವಿಡಿಯೋಗಳು ಆಡಿಯೋಗಳು ಹಾಕೊಂಡು ಕಿಚ್ಚ ಸುದೀಪ್ ಅವರ ವಿರುದ್ಧ ಅಪಪ್ರಚಾರ ಮಾಡ್ತಿದ್ದಾರೆ 7 ಕೋಟಿ ಸ್ಲಮ್ ಫ್ಯಾನ್ಸ್. ಇತ್ತೀಚೆಗೆ ಸ್ಯಾಂಡಲ್ವುಡ್ ನಲ್ಲಿ ಈ ಹೊಸ ದಂಧೆ ಶುರುವಾಗಿದೆ. ಫೇಕ್ ಆಡಿಯೋಗಳು ವಿಡಿಯೋಗಳು ಕ್ರಿಯೇಟ್ ಮಾಡ್ಕೊಂಡು ಅವ್ರಿವ್ರನ್ನ ಭಯ ಪಡಿಸಿ ಅದರಿಂದ ಬರುವ ಸಿಂಪತಿ ಗೈನ್ ಮಾಡಿ ಅವರ ಸಿನಿಮಾಗಳನ್ನು ಗೆಲ್ಸ್ಕೊಳ್ತಿದ್ದಾರೆ. ಸುಮಾರು ವರ್ಷಗಳಿಂದ ಇವರು ಹೀಗೆ ಮಾಡ್ತಿದ್ದಾರೆ. ಫೇಕ್ ಅಕೌಂಟ್ಗಳು ಕ್ರಿಯೇಟ್ ಮಾಡ್ಕೊಂಡು ಕನ್ನಡ ಸಿನಿಮಾ ನಟರ ಹೆಂಡತಿ ಮಕ್ಕಳನ್ನು ಟ್ರೋಲ್ ಮಾಡ್ಕೊಂಡು ಅವರಿಗೆ ಭಯ ಪಡಿಸಿ ಸಿನಿಮಾಗಳನ್ನು ಗೆಲ್ಸ್ಕೊಂಡ್ ಬರ್ತಿದ್ದಾರೆ. ಇನ್ ಮೇಲಿಂದ ಕಿಚ್ಚ ಸುದೀಪ್ ಅವರ ಫ್ಯಾನ್ಸ್ ಗಳ ಅಕೌಂಟ್ಗಳು ಅಂತ ಹೇಳ್ಕೊಂಡು ಫೇಕ್ ಆಡಿಯೋಗಳು ವಿಡಿಯೋಗಳು ಇನ್ ಮೇಲಿಂದ ಒಂದೊಂದೇ ರಿಲೀಸ್ ಮಾಡ್ತಾರೆ ನೋಡಿ. ಯಾವುದೇ ಕಾರಣಕ್ಕೂ ಅವೆಲ್ಲ ಫೇಕ್ ನಂಬಕ್ ಹೋಗ್ಬೇಡಿ. ಈ ಕಳ್ಳನ್ ಮಕ್ಕಳು ಮಾಡುವ ಫೇಕ್ ಅವೆಲ್ಲ. ಯಾವುದೇ ಕಾರಣಕ್ಕೂ ಆ ಫೇಕ್ ವಿಡಿಯೋಗಳು ಆಡಿಯೋಗಳನ್ನು ನಂಬಕ್ ಹೋಗ್ಬೇಡಿ. ಅವರ ಸಿನಿಮಾವನ್ನು ಗೆಲ್ಸಕ್ಕೋಸ್ಕರ ಸಿಂಪತಿಯನ್ನು ಗೈನ್ ಮಾಡಕ್ಕೆ ಈ ಕಳ್ಳಾಟಗಳು ಆಡ್ತಿದ್ದಾರೆ. ಇನ್ನು ಮಾರ್ಕ್ ವಿಚಾರಕ್ಕೆ ಬಂದ್ರೆ ಈಗಾಗಲೇ ಮಾರ್ಕ್ ಸಿನಿಮಾದ ಶೂಟಿಂಗ್ ಕಂಪ್ಲೀಟ್ ಆಗಿದೆ. ಡಬ್ಬಿಂಗ್ ಕೂಡ ಕಂಪ್ಲೀಟ್ ಆಗಿದೆ. ಮುಂದಿನ ವಾರದಲ್ಲಿ ಮಾರ್ಕ್ ಸಿನಿಮಾದ ಕಡೆಯಿಂದ ಒಂದು ಐಟಮ್ ಸಾಂಗ್ ರಿಲೀಸ್ ಮಾಡ್ತಿದ್ದಾರೆ. ಆ ಐಟಮ್ ಸಾಂಗ್ ನಲ್ಲಿ ನಿಚಿಕಾ ನಾಯ್ಡು, ಕಿಚ್ಚ ಸುದೀಪ್ ಅವರು ಜಬರ್ದಸ್ತ್ ಆಗಿ ಡ್ಯಾನ್ಸ್ ಮಾಡಿದ್ದಾರೆ. ಈ ಸೋಷಿಯಲ್ ಮೀಡಿಯಾದಲ್ಲಿ ಇನ್ಮೇಲೆ ಬರುವ ಕಿಚ್ಚ ಸುದೀಪ್ ಅವರ ಫ್ಯಾನ್ಸ್ ಗಳ ಹೆಸರಿನಲ್ಲಿ ಫೇಕ್ ಆಡಿಯೋಗಳು ವಿಡಿಯೋಗಳು ಏನಾದ್ರೂ ಬಂದ್ರೆ ಅವೆಲ್ಲ ನಂಬಕ್ ಹೋಗ್ಬೇಡಿ. 7 ಕೋಟಿ ಸ್ಲಮ್ ಫ್ಯಾನ್ಸ್ ಕ್ರಿಯೇಟ್ ಮಾಡಿರುವ ಫೇಕ್ ಆಡಿಯೋಗಳು ಅವೆಲ್ಲ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಶಿವರಾಜ್ ಇನ್ಫೋ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.